ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂದಾರ ಸಾಗರ. ಇವತ್ತು ಸಂಡೇ. ಸೊ ಹಾಸನದ ಫೇಮಸ್ ಪುರ್ದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪುರ್ದಮ್ಮ ಅಂದರೆ ಫೇಮಸ್ ಫಾರ್ ನಾನ್ ವೆಜ್, ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅಲ್ಲೊಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೇನಾಗತ್ತೆ ಏನು ಅಂತದ್ದು ಇಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪುರ್ದಮ್ಮ ದೇವಸ್ಥಾನನೂ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಥಿಂಗ್, ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನನ್ನ ವೀಡಿಯೋಸ್ನ ಆದಷ್ಟು ಜನರಿಗೆ ಶೇರ್ ಮಾಡಿ, ಸೊ ದಟ್ ನನಗೂ ವ್ಯೂಸ್ ಸಿಗುತ್ತೆ. ಪುರ್ದಮ್ಮ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದಿರೋರ್ಗೆ ಹೇಳ್ತಿದ್ದೀನಿ. ಬೆಂಗಳೂರಲ್ಲಿ ನಿಮಗೆ ಕಬ್ಬಾಳಮ್ಮ ದೇವಸ್ಥಾನ ಗೊತ್ತಲ್ವಾ? ಸೊ ಇದು ಸೇಮ್ ಟು ಸೇಮ್. ಏನಂದರೆ ಇಲ್ಲಿ ಪಾರ್ಟೀಸ್ ನಡೆಯುತ್ತೆ, ದೇವ್ರಿಗೆ ಹರಕೆ ಇಟ್ಕೊಂಡಿರ್ತಾರೆ. ಅವ್ರು ಬಂದುಬಿಟ್ಟು ಇಲ್ಲಿ ನಾನ್ ವೆಜ್ ಬಲಿ ಕೊಟ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ. ಈ ರೀತಿ ಸಣ್ಣ ಪುಟ್ಟ ಫಂಕ್ಷನ್ಸನ್ನು ಇಟ್ಕೊತಾರೆ. ಇನ್ನೂ ಅಪ್ಡೇಟ್ ಆಗಿ ಇಲ್ಲಿ ಬೀಗ್ರೂಟ ಆ ಥರದ್ದು ಕೂಡ ಇಟ್ಕೊತಾರೆ. ಹಾಲ್ಗಳಂತೂ ತುಂಬಾ ಇದೆ, ತುಂಬ ಅಂದರೆ ತುಂಬ ಹಾಲ್ಗಳಿದೆ. ಆ್ಯಂಡ್ ಊಟದ ಮನೆಗಳು ಅಂತ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ನಮಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲದಿರೋದಕ್ಕೆ ಹೋಗಿದ್ದೇ ಲೇಟ್ ಆಯಿತು. ಆಲ್ಮೋಸ್ಟ್ 3 o'clock. ಇಲ್ಲೇ ಇದ್ದಿದ್ದು ಊಟ ಗೌರಮ್ಮ ಊಟದ ಮನೆ ಅಂತ ಏನೋ ಇತ್ತು. ಅಲ್ಲಿ ಒಂದು ಪಾಪುದು ನಾಮಕರಣ ಪ್ಲಸ್ ಅವಳ ಅಕ್ಕಂದು ಬರ್ತ್ಡೇ ಇತ್ತು, ಅಲ್ಲಿಗೆ ಹೋಗಿದ್ವಿ. ಲೊಕೇಶನ್ ಚೆನ್ನಾಗಿದೆ. ಗ್ರೀನು ಆ್ಯಂಡ್ ಲೈಟಿಂಗ್ಸ್. ನೀ ಚೆನ್ನಾಗಿ ಕಾಣಲ್ಲ ಬಿಡು, ಅದು ಬೇರೆ ಮಾಡ್ರು. ನೀನು ಚೆನ್ನಾಗಿ ಕಾಣೋದೇ ಇಲ್ಲ. ನಾನು ಪಕ್ಕದಲ್ಲಿದ್ದರೆ ಮಾತ್ರ ನೀನು ಚೆನ್ನಾಗಿ ಕಾಣೋದು. ನಿನ್ನ ಫ್ರೆಂಡ್ ಹೇಳಿದ್ರಲ್ಲ ಹಂಗೆ ಚೆನ್ನಾಗಿ ಕಾಣ್ತಿಲ್ಲ ಇವಾಗ ಅಂದ್ರ. ಏನು ಹೇಳಿದ್ರು ಅವರು? ಅಂದ್ರೆ ಫೋಟೋದಲ್ಲಿ ದಪ್ಪ ಕಾಣ್ತೀರಾ? ನಾನು ಎಡಿಟ್ ಮಾಡಾಕ್ತೀನಿ ನಿನ್ನ ದಪ್ಪ ಮಾಡಿ. ಆ್ಯಕ್ಚುಲಿ ಇಲ್ಲಿಗೆ ಹೋಗೋಕ್ಕಿಂತ ಮೊದಲು ಇವರೊಬ್ರು ಫ್ರೆಂಡು ಶಿವಮೊಗ್ಗದಿಂದ ಹಾಸನ ಬಂದಿದ್ರು. ಸೊ ಅವ್ರನ್ನ ಕೂಡ ಮೀಟ್ ಮಾಡಿ ಬಂದಿದ್ವಿ. ಅವ್ರ ಬಾಳಲ್ಲಿ ಜಾಸ್ತಿ ಐಟಮ್ಸ್ ಇದೆ, ನನ್ನ ಬಾಳಲ್ಲಿ ಕಮ್ಮಿ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ನಾನು ಮಟನ್ ತಿನ್ನಲ್ಲ, ಅವ್ರು ಮಟನ್ ತಿಂತಾರೆ. ಸೊ ಮಟನ್ ಇರೋರಿಗೆ ಎಕ್ಸ್ಟ್ರಾ 2 ಐಟಮ್ ಇರುತ್ತೆ. ಸೊ ನನಗೆ ಮಟನ್ ಇಲ್ಲದೆ ಇರೋದಕ್ಕೆ ಚಿಕನ್ ಮಾತ್ರ ಇತ್ತು. ಮುದ್ದೆ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು ಊಟ. ಬರೋದೇ ಲೇಟ್ ಆಗಿತ್ತಲ್ವಾ, ಸೊ ಫಸ್ಟ್ ಊಟ ಮುಗಿಸ್ಕೊಂಡ್ವಿ. ಆಮೇಲೆ ಅವರಿಗೆಲ್ಲ ಬಾಯ್ ಹೇಳಿಬಿಟ್ಟು ಪುರ್ದಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ನೋಡಿದ್ದು ದೇವಸ್ಥಾನ. ಇವ್ರು ಆಲ್ರೆಡಿ ನೋಡಿದ್ರಂತೆ, ನಾನು ಫಸ್ಟ್ ಟೈಮ್ ನೋಡಿದ್ದು. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಲ್ಲಿ ಹರಕೆಗಿಡ್ತಾರೆ. ಅದೇ ರೀತಿಯಲ್ಲಿ ಈ ಪುರ್ದಮ್ಮ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲಿ 2 ಮರ ಇದೆ. ಈ 2 ಮರಕ್ಕೆ ತಮ್ಮ ಮನಸ್ಸಲ್ಲಿ ಏನು ಇಚ್ಛೆ ಇದೆ ಅನ್ನೋದನ್ನು ಒಂದು ತಾಮ್ರದ ಹಾಳೆಯಲ್ಲಿ ಬರೆಸ್ಬಿಟ್ಟು ಅದನ್ನು ಈ ಮರಕ್ಕೆ ಮೊಳೆಯಲ್ಲಿ ಹೊಡಿತಾರೆ. 2 ಮರದಲ್ಲಿ ನೋಡಿದರೆ, ಹತ್ರದಿಂದ ನೋಡಿದರೆ ಸುಮಾರು 1,00,000 ಹತ್ರ ಮೊಳೆ ಇತ್ತು ಅನ್ಸುತ್ತೆ. ಅಷ್ಟೊಂದು ಹರಕೆಗಳು ಈ ದೇವಸ್ಥಾನಕ್ಕೆ ಬಂದಿದ್ದಾವೆ. ಗರ್ಭಗುಡಿ ಒಳಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬಾ ಕ್ಯೂ ಇತ್ತು. ಇಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಅನಿಸ್ತು. ಅದಕ್ಕೋಸ್ಕರ ದೂರದಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಒಳಗೂ ಹೋಗೋಕೆ ಸಿಕ್ತು ಪರ್ಮಿಷನ್, ಅಂದರೆ ಹತ್ತಿರ ಹೋಗೋಕ್ಕೆ. ಆದರೆ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಇದ್ದಿದ್ದರಿಂದ ವಿಡಿಯೋ ಮಾಡಿಲ್ಲ. ಅಲ್ಲಿ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಅಂತೂ ಆಯಿತು. ದರ್ಶನ ಮಾಡಿಕೊಂಡು ಬಂದೆ. ನೀವು ನೋಡಿ ಇಲ್ಲಿ ದೇವ್ರನ್ನ ಕಾಣುತ್ತೆ. ಮನೆಯವ್ರು ಯಾರಿಗೂ ಗ್ರೂಪ್ ಫೋಟೋ ತಕ್ಕೊಡ್ತಾ ಇದ್ದಾರೆ, ಫ್ಯಾಮಿಲಿ ಫೋಟೋ. ಗುಡ್ ಬಾಯ್. ಓ ಮೈಸೂರು, ಮೈಸೂರಿನ ಕಾಫಿ. ಮಹಿಷಾಸುರ ಅಲ್ವಾ? ಇದೇನು ಎಮ್ಮೆನ ಕೋಣನ ಏನೋ ಒಂದು ಕೋಣ. ಇಲ್ಲೆಲ್ಲ ಸಿಮೆಂಟಿಂದ ಇದ್ದಿದ್ದರಿಂದ ನಾನು ಫಸ್ಟಿಗೆ ಆ ಹುತ್ತ ಕೂಡ ಏನೋ ಸಿಮೆಂಟಲ್ಲೇ ಮಾಡಿರಬೇಕು ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡಂಗೆ ಅದು ಸಿಮೆಂಟಿಂದಲ್ಲ, ನಿಜವಾದ ಹುತ್ತನೇ ಅನಿಸ್ತು. ನನಗೆ ಹುತ್ತ ಹಾವು ಅಂದರೆ ತುಂಬಾ ಭಯ. ಅದಕ್ಕೆ ದೂರದಿಂದನೇ ನೋಡಿಕೊಂಡು ಬಂದೆ. ದೇವ್ರ ದರ್ಶನ ಮಾಡಿದ್ದಾಯಿತು, ಅಲ್ಲೆಲ್ಲ ಸುತ್ತಾಡಿದ್ದಾಯಿತು. ಸೊ ಈಗ ಮನೆಗೆ ಹೊರಡೋ ಸಮಯ. ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ.
ಊಟದ ಮನೆ ಹಾಲ್ ಎಲ್ಲ ಇದೆ ಅನ್ನಲ್ಲ, ಅದೇ ರೀತಿ ಈ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಹೋದರೆ ಇಲ್ಲಿ ಎಲ್ಲರೂ ಅಲ್ಲಲ್ಲೇ ಅಡುಗೆ ಮಾಡಿಕೊಂಡು ಬೇಯಿಸ್ಕೊಂಡು ತಿಂದ್ಕೊಂಡು ಮನೆಗೆ ಹೋಗ್ತಾರಂತೆ. ಸೊ ತುಂಬ ವೆಹಿಕಲ್ಸ್ ಇದ್ವು. ಇಲ್ಲಿ ನಾನ್ ವೆಜ್ ಪಾರ್ಟಿ ಜೊತೆಗೆ ಎಣ್ಣೆ ಪಾರ್ಟಿನೂ ನಡೆಯುತ್ತೆ, ಹಾಗಾಗಿ ಜನ ಜಾಸ್ತಿ ಅಂತ ನನಗೆ ಅನಿಸ್ತು. ಚೆನ್ನಾಗಿರೋ ರೋಡ್ ಕರ್ಕೊಂಡು ಹೋಗೋ ಅಂತೆ ಯಾವುದೋ ಕೆರೆ ದಂಡೆ ಮೇಲೆ, ಬಟ್ ಇದು ವ್ಯೂ ಚೆನ್ನಾಗಿದೆ. ಇದು ಚದುರಂಗದ ಹೂವು. ನಾವು ಹೋಗುವಾಗ ಒಂದು ರೋಡಲ್ಲಿ ಹೋಗಿದ್ವಿ, ಬರುವಾಗ ಈ ಮಣ್ಣು ರೋಡಲ್ಲೆಲ್ಲ ಕೆರೆ ದಂಡೆ ಮೇಲೆಲ್ಲ ಕರ್ಕೊಬಂದರು ನಮ್ಮ ಮನೆಯವರು. ಅನ್ಕೊಂಡ್ವಿ ರೋಡ್ ಚೆನ್ನಾಗಿರಲಿಲ್ಲ ಹೌದು, ಬಟ್ ವ್ಯೂ ಅಂತೂ ಸಖತ್ತಾಗಿತ್ತು. ಸುತ್ತಮುತ್ತ ಚದುರಂಗದ ಗಿಡ ಹಾಗೆ ಜಾಲಿ ಹೂವಿನ ಗಿಡ ಎಲ್ಲ ಇತ್ತು. ಅದು ನೋಡಿಬಿಟ್ಟು ಖುಷಿಯಾಗಿ ಅಲ್ಲಿ ಒಂದೆರಡು ವೀಡಿಯೋಗಳು ಫೋಟೋಗಳು ಎಲ್ಲ ತಗೊಂಡಿದ್ದಾಯಿತು. ಅಲ್ಲಿ ಯಾರೋ ಕ್ರಿಕೆಟ್ ಬೇರೆ ಆಟ ಆಡ್ತಾಯಿದ್ರು, ಅದನ್ನು ನೋಡ್ಕೊಂಡು. ಹಾಗೆಯೇ ಇನ್ನೂ ವಿಶೇಷ ಅಂದರೆ ಅಲ್ಲಿ ನವಿಲುಗಳು ಕೂಡ ಕಂಡ್ವು. ಬೀನ್ಸ್ ಗಿಡಗಳನ್ನೆಲ್ಲ ಹಾಕಿದ್ರು, ಆ ಬೀನ್ಸ್ ಬಳ್ಳಿಗಳ ಮೇಲೆ ನವಿಲುಗಳು ಆರಾಮಾಗಿ ಕುತ್ಕೊಂಡಿದ್ವು. ಅಲ್ಲಿಗೆ ಈ ನನ್ನ ವ್ಲಾಗ್ ಕೂಡ ಮುಗೀತಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.